ಇಂಧನ ಬಿಕ್ಕಟ್ಟಿನ ನಡುವೆ ಬಿಗ್ ಶಾಕ್, ಮತ್ತೊಂದು ಬಿಗ್ ಶಾಕ್. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಲಿದೆ. ಪೆಟ್ರೋಲ್ ಡೀಸೆಲ್ ದರದಲ್ಲಿ 4 ರೂಪಾಯಿ ಏರಿಕೆ ಆಗಲಿದೆ. ಲೀಟರ್ ಪೆಟ್ರೋಲ್ ದರ 106 ರೂಪಾಯಿ 21 ಪೈಸೆ, ಲೀಟರ್ ಡೀಸೆಲ್ ದರ 94 ರೂಪಾಯಿ 10 ಪೈಸೆ. ನಿನ್ನೆ 102 ರೂಪಾಯಿ 91 ಇದ್ದಂತಹ ಪೆಟ್ರೋಲ್ ದರ ಇವತ್ತು 106 ರೂಪಾಯಿ ಆಗಿದೆ. ನಿನ್ನೆ 90 ರೂಪಾಯಿ ಇದ್ದಂತಹ ಡೀಸೆಲ್ ದರ ಇವತ್ತು 94 ರೂಪಾಯಿ ಆಗಿದೆ. ಸಾಕಷ್ಟು ದೊಡ್ಡ ಪ್ರಮಾಣದ ದರ ಏರಿಕೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋ ಆತಂಕ ಜನರನ್ನ ಕಾಡ್ತಾ ಇದೆ. ಹೀಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಇನ್ನೂ ಆಗ್ತಾ ಇದ್ರೆ ಬಹುಶಃ ನಾವು ಪಾಕಿಸ್ತಾನ ತರಾನೇ ಪೆಟ್ರೋಲ್ ಕೊಂಡ್ಕೊಳ್ಳೋಕೆ ಆಗಲ್ಲಪ್ಪ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಡ್ತೀವ ಅನ್ನೋ ಭಯ ಜನರನ್ನ ಕಾಡ್ತಾ ಇದೆ. ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಮುಂದೇನು ಅನ್ನುವಂಥದ್ದು ಸರ್ಕಾರಗಳು ಕೂಡ ಅಂತ ಏನು ಕ್ಲಾರಿಟಿ ಕೊಡ್ತಾ ಇಲ್ಲ. ಬದಲಾಗಿ ಮಿತವ್ಯಯವಾಗಿ ಬಳಸಿ ಅಂತಾನೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮುಂದಿನ ದಿನಗಳು ಸವಾಲಿನ ದಿನಗಳಾಗಿರಲಿದೆಯಾ ಈ ವಿಚಾರದಲ್ಲಿ? ನಿನ್ನೆ 90 ರೂಪಾಯಿ ಇದ್ದಂತಹ ಡೀಸೆಲ್ ಇವತ್ತು 94 ರೂಪಾಯಿ ಆಗಿದೆ. ನಿನ್ನೆ 102 ರೂಪಾಯಿ ಇದ್ದಂತಹ ಪೆಟ್ರೋಲ್ ಇವತ್ತು 106 ರೂಪಾಯಿ ಆಗಿದೆ. ಬಟ್ ಮೋದಿ ಅವ್ರು ಏನ್ ಮಾಡಿದ್ರು ಕರೆಕ್ಟ್ ಆಗಿ ಮಾಡ್ತಾರೆ. ಬಟ್ ಔಟ್ ಡಿಸಿಷನ್ ನಾವು ಅಕ್ಸೆಪ್ಟ್ ಮಾಡಬೇಕು. ಇಸ್ ಎ PM. ಎಲ್ಲ ಜನ ನೋಡ್ಬೇಕು. 140 crore ಪೀಪಲ್ ನೋಡ್ಬೇಕು. ಸೊ ಓನ್ಲಿ ಅಫಿಷಿಯಲ್ ಓನ್ಲಿ ಟೂರ್ ಪೀಪಲ್ ನೋಡ್ಬೇಕಲ್ಲ, ಎಲ್ಲರೂ ಈಕ್ವಲ್ ಆಗಿ ನೋಡ್ಬೇಕು ತಾನೆ. ಅವ್ರೇನೇ ಮಾಡಿದ್ರು ಕರೆಕ್ಟ್ ಇರುತ್ತೆ. ಬೆಲೆ ಏರಿಕೆ ಆಗಿದೆ. ಸೊಸೈಟಿ ಇದು ಮಧ್ಯಮ ವರ್ಗದ ಜನಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅದರಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲಾದ್ರಲ್ಲೂ ಬೆಲೆ ಏರಿಕೆ ಆಗ್ತಾ ಇದೆ. ಪೆಟ್ರೋಲು ಡೀಸೆಲ್ ಅಂತಲ್ಲ, ಎಲ್ಲಾದ್ರಲ್ಲೂ ಬೆಲೆ ಜಾಸ್ತಿ ಆಗಿದೆ. ಆದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದ್ರೆ ಎಲ್ಲ ಬೆಲೆ ಜಾಸ್ತಿ ಆಗ್ತಾ ಇದೆ. ಸ್ಯಾಲರೀಸ್ ಅಂತೂ ಜಾಸ್ತಿ ಆಗ್ತಾ ಇಲ್ಲ ಎಲ್ಲೂ ನಮಗೆ. ಇದು ಮಧ್ಯಮ ವರ್ಗದ ಜನಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅದರಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲಾದ್ರಲ್ಲೂ ಬೆಲೆ ಏರಿಕೆ ಆಗ್ತಾ ಇದೆ. ಪೆಟ್ರೋಲು ಡೀಸೆಲ್ ಇದು ವರ್ಲ್ಡ್ ವೈಡ್ ಆಗೋದು, ಅದರಲ್ಲಿ ನಮಗೂ ಆಗ್ಬೋದು, ಇಲ್ಲ ಅಂತ ಇಲ್ಲ. ಬಟ್ ನಾವೇ ಸೆಲ್ಫ್ ಆಗಿ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಬೆನಿಫಿಟ್ ಫಾರ್ ಅಸ್ ಅಂಡ್ ನಮ್ಮ ದೇಶಕ್ಕೆ ಇಬ್ರಿಗೂ ಬೆನಿಫಿಟ್ ಇದೆ. ಸೆಲ್ಫ್ ಕಂಟ್ರೋಲ್ ಸಾಧ್ಯ ಇದೆಯಾ? ಹೆಂಗೆ ಮಾಡೋದಾದ್ರೆ ಹೆಂಗೆ ಮಾಡಬಹುದು? ಅದೇ ಇವಾಗ ನಮ್ಗೆ ಅವಶ್ಯಕತೆ ಇದ್ರೆ ಗಾಡಿ ಯೂಸ್ ಮಾಡಬೇಕು ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಎವ್ರಿಥಿಂಗ್ ನಮ್ಮ ಮೇಲೆ ಡಿಪೆಂಡ್ ಇದೆ. ನಾವು ಹೆಂಗ್ ಬೇಕಾದ್ರೂ ಕಂಟ್ರೋಲ್ ಮಾಡಬಹುದು. ಈಸ್ ಪಾಸಿಬಲ್, ಮಾಡಕ್ಕೇನಿಲ್ಲ ಅಂತ ಇಲ್ಲ. ಇವಾಗ ಗೌರ್ಮೆಂಟ್ ಆಲ್ರೆಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಹಳ ಚೆನ್ನಾಗಿದೆ. ಅದು ನಾವು ಅವಾಯ್ಡ್ ಮಾಡ್ತಾ ಇದೀವಿ. ಇನ್ನ ಒಂದೇನಂದ್ರೆ ಸ್ವಲ್ಪ ನಾವು ಸೋಂಬೇರಿ ಆಗಿಬಿಟ್ಟಿದೀವಿ. ನಾವು ಒನ್ನಾಗಿ ಜಾಗ ಬಿಟ್ಟು ಹೋಗ್ಬೇಕಂದ್ರೆ ಗಾಡಿನೇ ಬೇಕು. ಅದೊಂದು ಹ್ಯಾಬಿಟ್ ಎಡಿಟ್ ಆಗಿಬಿಟ್ಟಿದೀವಲ್ಲ. ಸೊ ಅದೊಂದು ಕಂಟ್ರೋಲ್ ಮಾಡ್ರೆ ಸರಿ ಹೋಗುತ್ತೆ. ಇದು ವರ್ಲ್ಡ್ ವೈಡ್ ಆಗೋದು, ಅದರಲ್ಲಿ ನಮಗೂ ಆಗ್ಬೋದು, ಇಲ್ಲ ಅಂತ ಇಲ್ಲ. ಬಟ್ ನಾವೇ ಸೆಲ್ಫ್ ಆಗಿ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಬೆನಿಫಿಟ್. ಇಂಧನ ಬಿಕ್ಕಟ್ಟಿನ ನಡುವೆ ಬಿಗ್ ಶಾಕ್, ಮತ್ತೊಂದು ಬಿಗ್ ಶಾಕ್. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಲಿದೆ. ಪೆಟ್ರೋಲ್ ಡೀಸೆಲ್ ದರದಲ್ಲಿ 4 ರೂಪಾಯಿ ಏರಿಕೆ ಆಗಲಿದೆ. ಲೀಟರ್ ಪೆಟ್ರೋಲ್ ದರ 106 ರೂಪಾಯಿ 21 ಪೈಸೆ, ಲೀಟರ್ ಡೀಸೆಲ್ ದರ 94 ರೂಪಾಯಿ 10 ಪೈಸೆ. ನಿನ್ನೆ 102 ರೂಪಾಯಿ 91 ಇದ್ದಂತಹ ಪೆಟ್ರೋಲ್ ದರ ಇವತ್ತು 106 ರೂಪಾಯಿ ಆಗಿದೆ. ನಿನ್ನೆ 90 ರೂಪಾಯಿ ಇದ್ದಂತಹ ಡೀಸೆಲ್ ದರ ಇವತ್ತು 94 ರೂಪಾಯಿ ಆಗಿದೆ. ಸಾಕಷ್ಟು ದೊಡ್ಡ ಪ್ರಮಾಣದ ದರ ಏರಿಕೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋ ಆತಂಕ ಜನರನ್ನ ಕಾಡ್ತಾ ಇದೆ. ಹೀಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಇನ್ನೂ ಆಗ್ತಾ ಇದ್ರೆ ಬಹುಶಃ ನಾವು ಪಾಕಿಸ್ತಾನ ತರಾನೇ ಪೆಟ್ರೋಲ್ ಕೊಂಡ್ಕೊಳ್ಳೋಕೆ ಆಗಲ್ಲಪ್ಪ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಡ್ತೀವ ಅನ್ನೋ ಭಯ ಜನರನ್ನ ಕಾಡ್ತಾ ಇದೆ. ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಮುಂದೇನು ಅನ್ನುವಂಥದ್ದು ಸರ್ಕಾರಗಳು ಕೂಡ ಅಂತ ಏನು ಕ್ಲಾರಿಟಿ ಕೊಡ್ತಾ ಇಲ್ಲ. ಬದಲಾಗಿ ಮಿತವ್ಯಯವಾಗಿ ಬಳಸಿ ಅಂತಾನೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮುಂದಿನ ದಿನಗಳು ಸವಾಲಿನ ದಿನಗಳಾಗಿರಲಿದೆಯಾ ಈ ವಿಚಾರದಲ್ಲಿ? ನಿನ್ನೆ 90 ರೂಪಾಯಿ ಇದ್ದಂತಹ ಡೀಸೆಲ್ ಇವತ್ತು 94 ರೂಪಾಯಿ ಆಗಿದೆ. ನಿನ್ನೆ 102 ರೂಪಾಯಿ ಇದ್ದಂತಹ ಪೆಟ್ರೋಲ್ ಇವತ್ತು 106 ರೂಪಾಯಿ ಆಗಿದೆ. ಬಟ್ ಮೋದಿ ಅವ್ರು ಏನ್ ಮಾಡಿದ್ರು ಕರೆಕ್ಟ್ ಆಗಿ ಮಾಡ್ತಾರೆ. ಬಟ್ ಔಟ್ ಡಿಸಿಷನ್ ನಾವು ಅಕ್ಸೆಪ್ಟ್ ಮಾಡಬೇಕು. ಇಸ್ ಎ PM. ಎಲ್ಲ ಜನ ನೋಡ್ಬೇಕು. 140 crore ಪೀಪಲ್ ನೋಡ್ಬೇಕು. ಸೊ ಓನ್ಲಿ ಅಫಿಷಿಯಲ್ ಓನ್ಲಿ ಟೂರ್ ಪೀಪಲ್ ನೋಡ್ಬೇಕಲ್ಲ,
ಎಲ್ಲರೂ ಈಕ್ವಲ್ ಆಗಿ ನೋಡ್ಬೇಕು ತಾನೆ. ಅವ್ರೇನೇ ಮಾಡಿದ್ರೆ ಕರೆಕ್ಟ್ ಇರುತ್ತೆ. ಬೆಲೆ ಏರಿಕೆ ಆಗಿದೆ ಸೊಸೈಟಿ. ಇದು ಮಧ್ಯಮ ವರ್ಗದ ಜನಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅದರಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲಾದ್ರಲ್ಲೂ ಬೆಲೆ ಏರಿಕೆ ಆಗ್ತಾ ಇದೆ. ಪೆಟ್ರೋಲು ಡೀಸೆಲ್ ಅಂತಲ್ಲ, ಎಲ್ಲಾದ್ರಲ್ಲೂ ಬೆಲೆ ಜಾಸ್ತಿ ಆಗಿದೆ. ಆದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದ್ರೆ ಎಲ್ಲ ಬೆಲೆ ಜಾಸ್ತಿ ಆಗ್ತಾ ಇದೆ. ಸ್ಯಾಲರೀಸ್ ಅಂತೂ ಜಾಸ್ತಿ ಆಗ್ತಾ ಇಲ್ಲ ಎಲ್ಲೂ ನಮಗೆ. ಇದು ಮಧ್ಯಮ ವರ್ಗದ ಜನಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅದರಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲಾದ್ರಲ್ಲೂ ಬೆಲೆ ಏರಿಕೆ ಆಗ್ತಾ ಇದೆ. ಪೆಟ್ರೋಲು ಡೀಸೆಲ್ ಇದು ವರ್ಲ್ಡ್ ವೈಡ್ ಆಗೋದು, ಅದರಲ್ಲಿ ನಮಗೂ ಆಗ್ಬೋದು, ಇಲ್ಲ ಅಂತ ಇಲ್ಲ. ಬಟ್ ನಾವೇ ಸೆಲ್ಫ್ ಆಗಿ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಬೆನಿಫಿಟ್ ಫಾರ್ ಅಸ್ ಅಂಡ್ ನಮ್ಮ ದೇಶಕ್ಕೆ ಇಬ್ರಿಗೂ ಬೆನಿಫಿಟ್ ಇದೆ. ಸೆಲ್ಫ್ ಕಂಟ್ರೋಲ್ ಸಾಧ್ಯ ಇದೆಯಾ? ಹೆಂಗೆ ಮಾಡೋದಾದ್ರೆ ಹೆಂಗೆ ಮಾಡಬಹುದು? ಅದೇ ಇವಾಗ ನಮ್ಗೆ ಅವಶ್ಯಕತೆ ಇದ್ರೆ ಗಾಡಿ ಯೂಸ್ ಮಾಡಬೇಕು ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಎವ್ರಿಥಿಂಗ್ ನಮ್ಮ ಮೇಲೆ ಡಿಪೆಂಡ್ ಇದೆ. ನಾವು ಹೆಂಗ್ ಬೇಕಾದ್ರೂ ಕಂಟ್ರೋಲ್ ಮಾಡಬಹುದು. ಈಸ್ ಪಾಸಿಬಲ್, ಮಾಡಕ್ಕೇನು ಇಲ್ಲ ಅಂತ ಇಲ್ಲ. ಇವಾಗ ಗೌರ್ಮೆಂಟ್ ಆಲ್ರೆಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಹಳ ಚೆನ್ನಾಗಿದೆ. ಅದು ನಾವು ಅವಾಯ್ಡ್ ಮಾಡ್ತಾ ಇದೀವಿ. ಇನ್ನ ಒಂದೇನಂದ್ರೆ ಸ್ವಲ್ಪ ನಾವು ಸೋಂಬೇರಿ ಆಗ್ಬಿಟ್ಟಿದೀವಿ. ನಾವು ಒನ್ನಾಗಿ ಜಾಗ ಬಿಟ್ಟು ಹೋಗ್ಬೇಕಂದ್ರೆ ಗಾಡಿನೇ ಬೇಕು. ಅದೊಂದು ಹ್ಯಾಬಿಟ್ ಎಡಿಟ್ ಆಗ್ಬಿಟ್ಟಿದೀವಲ್ಲ, ಸೊ ಅದೊಂದು ಕಂಟ್ರೋಲ್ ಮಾಡ್ರೆ ಸರಿ ಹೋಗುತ್ತೆ. ಇದು ವರ್ಲ್ಡ್ ವೈಡ್ ಆಗೋದು, ಅದರಲ್ಲಿ ನಮಗೂ ಆಗ್ಬೋದು, ಇಲ್ಲ ಅಂತ ಇಲ್ಲ. ಬಟ್ ನಾವೇ ಸೆಲ್ಫ್ ಆಗಿ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಬೆನಿಫಿಟ್. ಇಂಧನ ಬಿಕ್ಕಟ್ಟಿನ ನಡುವೆ ಬಿಗ್ ಶಾಕ್, ಮತ್ತೊಂದು ಬಿಗ್ ಶಾಕ್. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಲಿದೆ. ಪೆಟ್ರೋಲ್ ಡೀಸೆಲ್ ದರದಲ್ಲಿ 4 ರೂಪಾಯಿ ಏರಿಕೆ ಆಗಲಿದೆ. ಲೀಟರ್ ಪೆಟ್ರೋಲ್ ದರ 106 ರೂಪಾಯಿ 21 ಪೈಸೆ. ಲೀಟರ್ ಡೀಸೆಲ್ ದರ 94 ರೂಪಾಯಿ 10 ಪೈಸೆ. ನಿನ್ನೆ 102 ರೂಪಾಯಿ 91 ಇದ್ದಂತಹ ಪೆಟ್ರೋಲ್ ದರ ಇವತ್ತು 106 ರೂಪಾಯಿ ಆಗಿದೆ. ನಿನ್ನೆ 90 ರೂಪಾಯಿ ಇದ್ದಂತಹ ಡೀಸೆಲ್ ದರ ಇವತ್ತು 94 ರೂಪಾಯಿ ಆಗಿದೆ. ಸಾಕಷ್ಟು ದೊಡ್ಡ ಪ್ರಮಾಣದ ದರ ಏರಿಕೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋ ಆತಂಕ ಜನರನ್ನ ಕಾಡ್ತಾ ಇದೆ. ಹೀಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಇನ್ನೂ ಆಗ್ತಾ ಇದ್ರೆ ಬಹುಶಃ ನಾವು ಪಾಕಿಸ್ತಾನ ತರಾನೇ ಪೆಟ್ರೋಲ್ ಕೊಂಡ್ಕೊಳ್ಳೋಕೆ ಆಗಲ್ಲಪ್ಪ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಡ್ತೀವ ಅನ್ನೋ ಭಯ ಜನರನ್ನ ಕಾಡ್ತಾ ಇದೆ. ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಮುಂದೇನು ಅನ್ನುವಂಥದ್ದು ಸರ್ಕಾರಗಳು ಕೂಡ ಅಂತ ಏನು ಕ್ಲಾರಿಟಿ ಕೊಡ್ತಾ ಇಲ್ಲ. ಬದಲಾಗಿ ಮಿತವ್ಯಯವಾಗಿ ಬಳಸಿ ಅಂತಾನೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮುಂದಿನ ದಿನಗಳು ಸವಾಲಿನ ದಿನಗಳಾಗಿರಲಿದೆಯಾ ಈ ವಿಚಾರದಲ್ಲಿ? ನಿನ್ನೆ 90 ರೂಪಾಯಿ ಇದ್ದಂತಹ ಡೀಸೆಲ್ ಇವತ್ತು 94 ರೂಪಾಯಿ ಆಗಿದೆ. ನಿನ್ನೆ 102 ರೂಪಾಯಿ ಇದ್ದಂತಹ ಪೆಟ್ರೋಲ್ ಇವತ್ತು 106 ರೂಪಾಯಿ ಆಗಿದೆ. ಬಟ್ ಮೋದಿ ಅವ್ರು ಏನ್ ಮಾಡಿದ್ರು ಕರೆಕ್ಟ್ ಆಗಿ ಮಾಡ್ತಾರೆ. ಬಟ್ ಔಟ್ ಡಿಸಿಷನ್ ನಾವು ಅಕ್ಸೆಪ್ಟ್ ಮಾಡಬೇಕು. ಇಸ್ ಎ PM. ಎಲ್ಲ ಜನ ನೋಡ್ಬೇಕು. 140 crore ಪೀಪಲ್ ನೋಡ್ಬೇಕು. ಸೊ ಓನ್ಲಿ ಅಫಿಷಿಯಲ್, ಓನ್ಲಿ ಟೂರ್ ಪೀಪಲ್ ನೋಡ್ಬೇಕಲ್ಲ, ಎಲ್ಲರೂ ಈಕ್ವಲ್ ಆಗಿ ನೋಡ್ಬೇಕು ತಾನೆ. ಅವ್ರೇನೇ ಮಾಡಿದ್ರೆ ಕರೆಕ್ಟ್ ಇರುತ್ತೆ. ಬೆಲೆ ಏರಿಕೆ ಆಗಿದೆ ಸೊಸೈಟಿ. ಇದು ಮಧ್ಯಮ ವರ್ಗದ ಜನಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅದರಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲಾದ್ರಲ್ಲೂ ಬೆಲೆ ಏರಿಕೆ ಆಗ್ತಾ ಇದೆ. ಪೆಟ್ರೋಲು ಡೀಸೆಲ್ ಅಂತಲ್ಲ, ಎಲ್ಲಾದ್ರಲ್ಲೂ ಬೆಲೆ ಜಾಸ್ತಿ ಆಗಿದೆ. ಆದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದ್ರೆ ಎಲ್ಲ ಬೆಲೆ ಜಾಸ್ತಿ ಆಗ್ತಾ ಇದೆ. ಸ್ಯಾಲರೀಸ್ ಅಂತೂ ಜಾಸ್ತಿ ಆಗ್ತಾ ಇಲ್ಲ ಎಲ್ಲೂ ನಮಗೆ. ಇದು ಮಧ್ಯಮ ವರ್ಗದ ಜನಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅದರಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲಾದ್ರಲ್ಲೂ ಬೆಲೆ ಏರಿಕೆ ಆಗ್ತಾ ಇದೆ. ಪೆಟ್ರೋಲು ಡೀಸೆಲ್ ಇದು ವರ್ಲ್ಡ್ ವೈಡ್ ಆಗೋದು, ಅದರಲ್ಲಿ ನಮಗೂ ಆಗ್ಬೋದು, ಇಲ್ಲ ಅಂತ ಇಲ್ಲ. ಬಟ್ ನಾವೇ ಸೆಲ್ಫ್ ಆಗಿ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಬೆನಿಫಿಟ್ ಫಾರ್ ಅಸ್ ಅಂಡ್ ನಮ್ಮ ದೇಶಕ್ಕೆ ಇಬ್ರಿಗೂ ಬೆನಿಫಿಟ್ ಇದೆ. ಸೆಲ್ಫ್ ಕಂಟ್ರೋಲ್ ಸಾಧ್ಯ ಇದೆಯಾ? ಹೆಂಗೆ ಮಾಡೋದಾದ್ರೆ ಹೆಂಗೆ ಮಾಡಬಹುದು? ಅದೇ ಇವಾಗ ನಮ್ಗೆ ಅವಶ್ಯಕತೆ ಇದ್ರೆ ಗಾಡಿ ಯೂಸ್ ಮಾಡಬೇಕು ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಎವ್ರಿಥಿಂಗ್ ನಮ್ಮ ಮೇಲೆ ಡಿಪೆಂಡ್ ಇದೆ. ನಾವು ಹೆಂಗ್ ಬೇಕಾದ್ರೂ ಕಂಟ್ರೋಲ್ ಮಾಡಬಹುದು. ಈಸ್ ಪಾಸಿಬಲ್, ಮಾಡಕ್ಕೇನು ಇಲ್ಲ ಅಂತ ಇಲ್ಲ. ಇವಾಗ ಗೌರ್ಮೆಂಟ್ ಆಲ್ರೆಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಹಳ ಚೆನ್ನಾಗಿದೆ. ಅದು ನಾವು ಅವಾಯ್ಡ್ ಮಾಡ್ತಾ ಇದೀವಿ. ಇನ್ನ ಒಂದೇನಂದ್ರೆ ಸ್ವಲ್ಪ ನಾವು ಸೋಂಬೇರಿ ಆಗ್ಬಿಟ್ಟಿದೀವಿ. ನಾವು ಒನ್ನಾಗಿ ಜಾಗ ಬಿಟ್ಟು ಹೋಗ್ಬೇಕಂದ್ರೆ ಗಾಡಿನೇ ಬೇಕು. ಅದೊಂದು ಹ್ಯಾಬಿಟ್ ಎಡಿಟ್ ಆಗ್ಬಿಟ್ಟಿದೀವಲ್ಲ, ಸೊ ಅದೊಂದು ಕಂಟ್ರೋಲ್ ಮಾಡ್ರೆ ಸರಿ ಹೋಗುತ್ತೆ. ಇದು ವರ್ಲ್ಡ್ ವೈಡ್ ಆಗೋದು, ಅದರಲ್ಲಿ ನಮಗೂ ಆಗ್ಬೋದು, ಇಲ್ಲ ಅಂತ ಇಲ್ಲ. ಬಟ್ ನಾವೇ ಸೆಲ್ಫ್ ಆಗಿ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಬೆನಿಫಿಟ್.